ಫೇವ್ರೆಟ್ ಕಲರ್ ಯಾರಿಗ್ ಗೊತ್ತು? ಅದಕ್ಕೆ ಅವರು ಅದಕ್ಕೆ ಫೇವ್ರೆಟ್ ಹೀರೋಯಿನ್ ಅದ್ರಲ್ಲಿ 4 ಜನ ಯಾರು ಹೇಳಿ ತುಂಬಾ ರೊಮ್ಯಾಂಟಿಕ್ ಯಾರು? ಹೌದಾ? ದಾವಣಗೆರೆ ಬೆಣ್ಣೆ ದೋಸೆನ ಅಥವಾ ನಿಮ್ಮ ಮನೆಯವರ? ಯಾರು? ಮನೆಯವ್ರು ಮಾಡೋ ಬೆಣ್ಣೆ ದೋಸೆ. ಸ್ಮಾರ್ಟ್ ಸ್ಮಾರ್ಟ್ ಅಂತ. ಈಗ ನಾನು ನಿಮ್ಮಿಬ್ರಿಗೂ ಒಂದೇನೋ ಒಂದು ಕೊಡ್ತೀನಿ. ಸೊ ಓಕೆನಾ, ನಿಮ್ಮಿಬ್ರು ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರ ಅಂತ, ನಿಮ್ಮನ್ನ ಅವರಾಗ್ಲಿ ಅವ್ರನ್ನ ನೀವಾಗ್ಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅದನ್ನ ಕೊಟ್ಟ ಮೇಲೆ ನೀವು ಹೇಳಬೇಕು, ಆಯ್ತಾ? ಫೇವ್ರೆಟ್ ಕಲರ್ ಯಾರಿಗೆ ಗೊತ್ತು? ನಿಮ್ಗೆ ಗೊತ್ತಿಲ್ವಾ ಅವ್ಳ ಫೇವ್ರೆಟ್ ಕಲರು? ಫೇವ್ರೆಟ್ ಕಲರ್ ನನಗೆ ಗೊತ್ತು. ಓಕೆ, ಗ್ರೀನ್. ಅವ್ರ ಫೇವ್ರೆಟ್ ಕಲರ್ ಅದಕ್ಕೆ ಅವರು ಅದಕ್ಕೆ ಓಕೆ ಹೇಳಿ. ಬ್ಲೂನಾ? ಕರೆಕ್ಟಾ? ಅಷ್ಟು ಟೈಮ್ ತಗೊಂಡು ಹೇಳ್ತಿದ್ದೀರಾ? ಓಕೆ, ಫೇವ್ರೆಟ್ ಹೀರೋಯಿನ್ ಇಬ್ರದ್ದು, ಹೀರೋ ಅಂಡ್ ಹೀರೋಯಿನ್. ಸರಿ, ನಾನು ಹೇಳ್ದ ನಾನೇ. ಇದು ಮೋಸ ಸರ್, ಇದು ಮೋಸ. ಇಲ್ಲ ಇವರು ನರಸಿಂಹರಾಜ್ ಅವರು. ಹೌದಾ? ಹೀರೋಯಿನ್? ಹೀರೋಯಿನ್ನು ನನಗೆ ಅಷ್ಟು ಕನ್ಫ್ಯೂಸ್ ಆಗ್ತಾ ಇದೆ. 2-3 ಇದ್ದಾರೆ. ಓಕೆ, ಸ್ವಲ್ಪ ಕನ್ಫ್ಯೂಸ್. ಆಕ್ಚುಲಿ ಹೀರೋಗಳು ಜಾಸ್ತಿ ಇರಬೇಕು, ಹೀರೋಯಿನ್ ಜಾಸ್ತಿ ಇದ್ದಾರೆ. ಆದ್ರೆ ಹಾಡಲ್ಲಿ ಮಾತ್ರ ನಾನು ಚೆನ್ನಾಗಿ ಗೊತ್ತು ಚಿತ್ರಮ್ಮ ಅವರು. ಹೀರೋಯಿನ್ ಹೇಳಿಲ್ಲ ಸರ್ ನೀವು. ಹೀರೋಯಿನ್ ಹೇಳ್ಬೇಕಾ? ಅದ್ರಲ್ಲಿ 4 ಜನ ಯಾರು ಯಾರು ಹೇಳಿದ್ರು ಅಂದ್ಬಿಡ್ತೀರಾ ಈಗ? ಯಾರು ಹೇಳಿದ್ರು ಅಂತ ಪರಿಸ್ಥಿತಿ. ಮಂಜುಳಾ ಅವರಿದ್ದಾರೆ, ಆರತಿ ಅವರಿದ್ದಾರೆ, ಭಾರತಿ ಅಮ್ಮ ಇದ್ದಾರೆ. ಓಕೆ ಓಕೆ ಓಕೆ, ನೀವು ಹೇಳ್ಬಿಡಿ ಹಾಗೆ ಅವ್ರದ್ದು. ಅವ್ರು ರಾಜ್ಕುಮಾರ್ ಫೇವ್ರೆಟ್ ಹೀರೋ. ಮತ್ತೆ ಹೀರೋಯಿನ್ ಅಲ್ಲಿ ನನ್ಗೆ ಅಷ್ಟು ಗೊತ್ತಿಲ್ಲ. ಭಾರತಿ ಅಮ್ಮ. ಓಕೆ, ಈಗ ನೀವು ತುಂಬಾ ಇಷ್ಟಪಡೋ ಜಾಗ ಹೇಳಿ. ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ, ಎಸ್ಪೆಷಲಿ ಚಿತ್ರದುರ್ಗದಲ್ಲಿ ಎಲ್ಲಿ? ಅವ್ರಿಗೆ ಇಷ್ಟ ಆಗಿರೋ ಜಾಗ ಅಂದ್ರೆ ದಾವಣಗೆರೆನೆ. ಯಾಕಂದ್ರೆ ಇಲ್ಲಿ ಫಸ್ಟ್ ಬಿಟ್ಟ ತಕ್ಷಣ ಹೋಗ್ಬೇಕು ಅಂತಿರ್ತಾರೆ. ದಾವಣಗೆರೆಯಲ್ಲಿ ಫಸ್ಟ್ ಭೇಟಿ ಆಗೋದಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ. ಅವರು ತಿನ್ನಕ್ಕೂ ಇದು ಮಾಡ್ತಾರೆ, ಇಲ್ಲ ಬಟ್ಟೆ ಮೇಲೂ ಆಸಕ್ತಿ ಇಲ್ಲ. ಒಂದೇ ಒಂದು ಆಸೆ, ತವ್ರ ಮನೆಗೆ ಹೋಗಿ 1-2 ದಿನ ಇರಬೇಕು ಅಂತ. ಓಕೆ, ಹೌದಾ? ಓಕೆ, ಅಲ್ಲಿ ಹೋದ್ರೆ ನಾನು ನನ್ನ ಹಳೆ ಸ್ಕೂಲ್ನ ನೋಡ್ಕೊಂಡು ಬರ್ತೀನಿ. ದಾವಣಗೆರೆ ಬೆಣ್ಣೆ ದೋಸೆನ ಅಥವಾ ನಿಮ್ಮ ಮನೆಯವರ? ಹಾ, ಯಾರು? ಮನೆಯವ್ರು ಮಾಡೋ ಬೆಣ್ಣೆ ದೋಸೆ. ಸ್ಮಾರ್ಟ್ ಸ್ಮಾರ್ಟ್ ಅಂತ. ಓಕೆ, ನೀವು ಫಸ್ಟ್ ಮಾಡಿದ ಅಡಿಗೆ ಹೇಳಿ. ಇವ್ರು ಫಸ್ಟ್ ಮಾಡಿದ್ದ ಅಡಿಗೆ ಅಂದ್ರೆ ಕಡುಬು. ಕಡುಬು ಚೆನ್ನಾಗಿ ಮಾಡಿದ್ರಾ? ಚೆನ್ನಾಗಿ ಮಾಡಿದ. ಅದು ಮೆಮೊರಿ ಏನಂದ್ರೆ ನನಗೆ ಗೊತ್ತಿದೆ ಅನ್ಸ್ಕೊಂಡು ಫಸ್ಟ್ ನಾನು ಹೇಳ್ಬಿಡ್ತೀನಿ. ಅವ್ರು ಕಂಪ್ಲೀಟ್ ಮಾಡ್ಬಿಡ್ಲಿ. ಅದು ಓಕೆ, ಅದು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಅದೇನು ಅಂತ ನಿಮಗೆ ಗೊತ್ತಾಗಲ್ಲ. ಕಡುಬು ಅಂತಂದ್ರೆ ನಮ್ಮ ಕಡೆಗೆ ಅಕ್ಕಿ ಸರಿ ಮಾಡಿ ಅದನ್ನ ಅಕ್ಕಿ ಹಿಟ್ಟಿ ಕಲಸಿ ಅಥವಾ ಗೋಧಿ ಹಿಟ್ಟಾದ್ರೂ ಸರಿ, ಅದನ್ನ ಚೆನ್ನಾಗಿ ಇದು ಮಾಡ್ಬಿಟ್ಟು ಇಷ್ಟೇ ಉಂಡೆ ತಗೊಂಡು ಅದನ್ನ ಬಟ್ಲು ತರ ಮಾಡ್ತೀವಿ. ಹೌದು, ಬಟ್ಲು ತರ ಮಾಡ್ತೀವಿ. ಅದು ನಿಮ್ ಕಡೆಗೆಲ್ಲ ತುಪ್ಪ ಹಾಕೊಂಡು ತುಪ್ಪ ಹಾಕೊಂಡು ನಾನು ತಿಂತೀನಿ. ನೆಕ್ಸ್ಟ್ ಕಂಟಿನ್ಯೂ. ಅದನ್ನ ನನ್ಗೆ ಮಾಡಕ್ ಹೇಳಿದ್ರು. ನನಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಮಾಡ್ತಿದ್ರು, ನಾನ್ ಟ್ರೈ ಮಾಡಿರ್ಲಿಲ್ಲ. ಮತ್ತೆ ಇಲ್ಲಿ ಯಾವ ತರ ಮಾಡ್ತಾರಂತ ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತಿನ್ಬೇಕಾಗಿದೆ ಮಾಡ್ಕೊಡು ಅಂದ್ರು. ನಮ್ಮ ಅತ್ತೆನೂ ಇರ್ಲಿಲ್ಲ. ಸರಿ, ನನಗೆ ಹೆಂಗ್ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಅವ್ರ ಹತ್ರನೇ ಹೇಳ್ಸಿ ಅವ್ರ ಹತ್ರನೇ ಮಾಡ್ಸಿದ್ದೆ. ಆಮೇಲೆ ಗೊತ್ತಾಯ್ತು, ಓ ಹಿಂಗಲ್ವಾ ಅದು ಮೇನ್ ಇರ್ಬೇಕು ಸರ್. ಕೆಲಸ ಮಾಡಿಸ್ಬೇಕು ಅಂದ್ರೆ ಟ್ಯಾಲೆಂಟ್ ಇರ್ಬೇಕು. ಓಕೆ, ಅದಕ್ಕೆ ನಾನು ಕರೆಯೋದು ಒಲಿಕೆ ಹೋಗುವ ಅಂತ. ನೀವು ಚಿತ್ರದುರ್ಗದಲ್ಲಿ ಯಾವ ಪ್ಲೇಸ್ ತುಂಬಾ ಇಷ್ಟ ಮ್ಯಾಮ್? ನನಗೆ ಬೆಟ್ಟ ತುಂಬಾ ಇಷ್ಟ. ಚಿತ್ರದುರ್ಗ ಬೆಟ್ಟ, ಕೋಟೆ ಅಫ್ಕೋರ್ಸ್. ಅಂಡ್ ಈಗ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ನಾನು ಕಾಯ್ತಾ ಇದ್ದೀನಿ ಯಾರು ಹೊಡಿತೀರ. ಓಕೆ, ಕಾಲೇಜ್ ಡೇಸ್ ಅಲ್ಲಿ ಕಾಲೇಜ್ ಬಂಕ್ ಮಾಡಿ ಸಿನಿಮಾ ಎಷ್ಟು ನೋಡ್ತಿದ್ದೆ ದಿನಕ್ಕೆ? ಹೇಳ್ತೀನಿ. ಅವರು ಬಂಕ್ ಮಾಡಿ ಪ್ರೇಮ ಲೋಕನ 25 ಸಲ ನೋಡಿದ್ದಾರೆ. 25 times ನಾನು ಹೇಳಿದ್ರು ಕೂಡ. ಕಾಲೇಜ್ ಹೋಗೋದ್ ಬಿಟ್ಟು ಬಂಕ್ ಮಾಡಿ ನೋಡಿದ್ದಾರೆ. ಎಷ್ಟು ನೋಡ್ತಿದ್ದೆ ದಿನಕ್ಕೆ? ಅದೊಂದು ದಿನಕ್ಕೆ ಅಂತ ಅಲ್ಲ, ವಾರಕ್ಕೊಂದ್ಸಲ 2 ಸಲ ಅಂತೂ ಹೋಗ್ತಾನೆ ಇದ್ರು ಅನ್ಸುತ್ತೆ. ಸಿನಿಮಾಗಳು ತುಂಬಾ ಹುಚ್ಚು. ಎಷ್ಟು ಸಿನಿಮಾ ಹೇಳೇ ಇಲ್ಲ. ನಾನು ಹೇಳ್ಬಿಡ್ಲಾ? ಓಕೆ ಫೈನ್. ದಿನಕ್ಕೆ 3 ಸಿನಿಮಾ ನೋಡ್ತಾ ಇದ್ದೆ. ನೋಡಿದ್ರೆ ನನಗೆ ಅದೊಂದು ಗೊತ್ತು, 25 ಸಲ ನೋಡಿರೋದು. 25 ಸಲ ನೋಡಿರೋದು. ದಿನಕ್ಕೆ ಬಂಕ್ ಮಾಡಿ ಒಂದೊಂದ್ಸಲ 2 ಸಿನಿಮಾ ನೋಡ್ತಾ ಇದ್ದೆ. ಜಾಸ್ತಿ ನೋಡ್ತಾ ಇದ್ದು
ಮಾರ್ನಿಂಗ್ ಶೋ ಮ್ಯಾಟ್ನಿ. ಯಾಕಂದ್ರೆ ಕಾಲೇಜ್ ಶುರುವಾಗ ಟೈಮು ಮುಗಿಯೋ ಟೈಮ್ 2 ಸಿನಿಮಾ ಸಿಗೋದು ಸಾಕು. ಮನೆಯಲ್ಲಿ ಫೋನ್ ಮಾಡಿ ಅಥವಾ ಹೋಗಿ ಸಿನಿಮಾ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ 3ನೇ ಸಿನಿಮಾ. ಓಕೆ ನೋಡಿದ್ರ 3 ಸಿನಿಮಾ ಇರ್ಲಿಲ್ಲ. ಇವಾಗ ಆರ್ಟಿಸ್ಟ್ ಆಗಿ ಬಾಯಿ ಬಿಡಿಸ್ತಾ ಇದ್ದಾರೆ. ನಾನು ಅದಕ್ಕೆ ಸರ್ ಅದಕ್ಕೆ ಫಸ್ಟ್ ಕೇಳೋಣ ಅನ್ಕೊಂಡೆ, ಬೇಡ ಇವ್ರು ಲಾಸ್ಟಲ್ಲೇ ಇರ್ಲಿ ಅಂತ. ಸೊ ಇದೊಂದು ಪದನ ಪದೇ ಪದೇ ಹೇಳ್ಬೇಕು, ಇವ್ರು ಕೇಳೋದೇ ಇಲ್ಲ ಅಂತಂದ್ರೆ ಯಾವುದು? ಇದೊಂದು ಕೆಲಸ ಮಾಡೋದೇ ಇಲ್ಲ, ಹೇಳ್ತಾನೆ ಇರ್ಬೇಕು, ಇದು ಮಾಡಿ ಹಿಂಗೆ ಮಾಡಿ ಅಂತ. ನೀನು ಓದ್ತೀಯ ನಾನು ಓದ್ಲಾ? ನೀನು ಓದ್ತೀಯ ನಾನು ಓದ್ಲಾ? ನೀನು ಓದ್ತೀಯ ನಾನು ಓದ್ಲಾ? ಇಲ್ಲ ನೀನೇ ಓದು. ಇಲ್ಲ ನೀನೇ ಓದು. ಆಕ್ಚುಲಿ ಅವ್ರು ಓದಿದ್ರು ನಿಮ್ ಬಗ್ಗೆ ಹೇಳ್ತಾರೆ. ಇಲ್ಲ ಇವಾಗ ಗೊತ್ತಾಯ್ತಲ್ಲ, ನಿನ್ ಪ್ರಶ್ನೆಗೆ ಉತ್ತರ ಸಿಗ್ತಾ. ಏನು ಹೇಳಿದ್ದಕ್ ಮಾತು ಕೇಳಲ್ಲ ಅಂತಾರ? ಓಕೆ ಓದ್ಬಿಟ್ಟು ಹೇಳಿ. ಅವರು ತುಂಬಾ ಅರ್ಜೆಂಟ್ ಮಾಡ್ತಾರೆ, ಅಂದ್ರೆ ಸ್ವಲ್ಪ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೆ. ನನಗದ್ ಮಾಡಕ್ಕಾಗಲ್ಲ. ಅವ್ರು ಬೇಗ ರೆಡಿ ಆಗಿರ್ತಾರೆ, ನನಗೆ ಆಗಕ್ಕಾಗಲ್ಲ. ಅದೊಂದು ಅವ್ರು ತುಂಬಾ ಬೇಜಾರು ಮಾಡ್ತೀನಿ ನಾನು. ಹೇಳಿ ಸರ್. ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಮಾಡ್ತೀನಿ ಅಂತಾರೆ. ನಾನು ಹೇಳೋದು ಅಕ್ಕಿ ಉಪ್ಪಿಟ್ಟು ಮಾಡು ಅಂತ. ಆದ್ರೆ ಅವರು ಮಕ್ಕಳಿಗೆ ಇಷ್ಟ ಆಗಲ್ಲ ರೀ, ರವೆ ಉಪ್ಪಿಟ್ಟೆ ಮಾಡ್ತೀನಿ. ಇಲ್ಲಮ್ಮ ಅಕ್ಕಿ ಉಪ್ಪಿಟ್ಟು ಸ್ವಲ್ಪ ಒಂಚೂರು ಮಾಡಿಕೊಡು ಅಂತ. ಇದೆಲ್ಲೇ ವಾದ. ಉಪ್ಪಿಟ್ಟಲ್ಲಿ ನನಗೆ ಇಷ್ಟ ಆಗಿರೋದು ಅಕ್ಕಿ ಉಪ್ಪಿಟ್ಟು, ಮಕ್ಕಳಿಗೆ ಇಷ್ಟ ಆಗಂತ ಮಾಡೋದು ಅವರು ರವೆ ಉಪ್ಪಿಟ್ಟು. ಸೊ 2 ಮಾಡ್ಬಿಟ್ಟಿದ್ರೆ ಆಗೋಗೋದಲ್ಲ, ಒಂಚೂರು ಅಕ್ಕಿನ ಹಾಕಿ ಒಂಚೂರು ರವೆನ ಹಂಗೆ ಮಾಡ್ತೀನಿ. ಆಮೇಲೆ ಇವ್ರೇ ಕರ್ಸೋದು ಫಸ್ಟ್ ತಿಂಡಿಗೆ. ಫಸ್ಟ್ ನೀವೇ ಬರ್ಬೇಕು ಮನೆಗೆ ಅಂತ ಮಧ್ಯೆ ಕೂತಿದ್ದಾರೆ. ಆ ಕಡೆಯಿಂದ ಒಂದು ತುತ್ತು, ಈ ಕಡೆಯಿಂದ ಒಂದು ತುತ್ತು. ಐಡಿಯಾ ಕೊಟ್ಟು. ಓಕೆ ಸರ್, ಇದಾಯ್ತು. ನೆಕ್ಸ್ಟ್ ಇನ್ ಲಾಸ್ಟ್ ಒಂದು ರ್ಯಾಪಿಡ್ ಫೈರ್ ಆಡ್ಬಿಡೋಣ, ಓಕೆನಾ? ನಿಮ್ಮಿಬ್ರಲ್ಲಿ ಜಾಸ್ತಿ ಗೋರ್ಕೆ ಹೊಡಿಯೋದು ಯಾರು? ಅಂದ್ರೆ ಜಾಸ್ತಿ ಹೊಡಿಯಲ್ಲ, ಹೊಡೆದ್ರು ಅವರೇ ಸ್ವಲ್ಪ ಹೊಡಿತಾರೆ ಅಷ್ಟೇ. ಹೊರಕೆ ಹೊಡಿಯಲ್ಲ, ಸ್ವಲ್ಪ ಸೌಂಡ್ ಅಷ್ಟೇ. ನೀವು ಹೊಡಿಯೋದೇ ಇಲ್ಲ? ನಾನು ಹೊಡಿತೀನೇನೋ ಗೊತ್ತಿಲ್ಲ. ಓಕೆ, ನಿಮ್ಮಿಬ್ರಲ್ಲಿ ತುಂಬಾ ನಾಚಿಕೆ ಸ್ವಭಾವ ಯಾರಿಗೆ? ನನ್ಗೆ. ಇಷ್ಟು ಮಾತಾಡ್ತಿದ್ದೀರ ಮ್ಯಾಮ್, ನನಗೆ ಡೌಟ್. ಇಲ್ಲ, ನಿಮ್ಗೆ ನಾಚಿಕೆ ಸ್ವಭಾವ ಜಾಸ್ತಿ. ನಿಮ್ಗೆ ಸರ್? ಅವ್ರಿಗಿಂತ ಜಾಸ್ತಿ ನೀವು ಸ್ವಲ್ಪ ಮನೆಯಲ್ಲಿಗಿಂತ ಹೊರಗಡೆ ತುಂಬಾ ನಾಚಿಕೆ. ಓಕೆ, ಮೂಗಿನ ಮೇಲೆ ಕೋಪ ಜಾಸ್ತಿ ಯಾರಿಗೆ? ಅವ್ರು ಎಷ್ಟು ಜನ? ನೀವೇ? ಹೌದಾ? ಹಂಗ ಅನ್ಸಲ್ಲ ಸರ್, ಅದೇಗೆ? ಇಲ್ಲ ತುಂಬಾ ಕೋಪ ಇದೆ. ಅಷ್ಟೇ ಬೇಗ ತಣ್ಣಗಾಗ್ತಾರೆ. ನಾನು ಇಷ್ಟು ಕ್ವಶನ್ ಕೇಳಿದೆ ಅಂತ ಹೊಡಿಯಲ್ಲ. ಓಕೆ, ತುಂಬಾ ರೊಮ್ಯಾಂಟಿಕ್ ಯಾರು? ಹೌದಾ? ಎಲ್ಲರೂ ಅವರೇ ಅಂತ ತೋರಿಸ್ತಿದ್ರು, ನೀವು ಒಂದು ಅವ್ರಿಗೇನು ಏನು ಇದು ಮಾಡಲ್ಲ ಅವರು? ಇಲ್ಲ ನೋಡಿ, ಇವತ್ತು ಅವರು ನೀವು ಹೇಳಿದ್ರಲ್ವಾ ಇಷ್ಟು ಚೆನ್ನಾಗಿ, ಈಗಲೂ ಕೂಡ ಹಂಗೆ ಇದಾರೆ ಅಂತ. ಕಾರಣ ಯಾರು? ಓಕೆ ಓಕೆ ಎಲ್ಲದಕ್ಕೂ ನಾನೇ. ಓಕೆ, ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು? ಓಕೆ, ಎಲ್ಲ ಅದು ಯಾವ ತರ ಅಂತ ಕೇಳಿ. ಹೇಳಿ ಸರ್, ನೀವು ಹೇಳೋದು ಹೆಚ್ಚ, ನಾನು ಕೇಳೋದು ಹೆಚ್ಚ ಅಲ್ವಾ? ನಾ ಹೇಳಿದೆ 23ಕ್ಕೆ ಹೊರಗಡೆ ಹೋದ್ವಿ ಅಂತ. ಸ್ಕೂಟ್ರು ಡ್ರೈವಿಂಗ್ ನಾನು ಮಾಡ್ತಾ ಇದ್ದೆ, ಹಿಂದೆ ಇವ್ರು ಕೂತಿದ್ರು, ಮಧ್ಯೆ ನಮ್ಮ ಅಕ್ಕನ ಮಗಳು ಹೋದ್ವಿ. ಫಸ್ಟ್ ಹೋಗಿದ್ದು ಎಲ್ಲಿ ಕರ್ಕೊಂಡು, ಅವಾಗ ನಮಗೇನು ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ನಮಗೆ ಐಡಿಯಾನೇ ಇರಲಿಲ್ಲ. ಅದು ನನಗೆ ಇರಲಿಲ್ಲ. ಇವರು ಪಾಪ ಏನು ಕೇಳೋದು, ನೀವು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಹಿಂದೆ ಕೂತ್ಕೊಂಡ್ಬಿಟ್ಟಾರ. ನಾ ಸೀದಾ ಕರ್ಕೊಂಡು ಹೋಗಿದ್ದೆ ಲಾಲ್ಬಾಗ್ ಇಳಿದ್ವಿ. ಒಳಗಡೆ ಹೋದ್ವಿ, ಗೇಟ್ ಒಳಗಡೆ ಮಾತಿಲ್ಲ. ಮತ್ತೆ ಸುತ್ತಿದ್ವಿ, ಒಂದು ಅರ್ಧ ರೌಂಡ್ ಎಲ್ಲ ಸುತ್ತಿದ್ವಿ, ಮಾತಿಲ್ಲ. ಇಲ್ಲಿ ಕೂತ್ಕೊಳ್ಳೋಣ ಮರದ ಕೆಳಗಡೆ ಅಂದೆ. ಮಧ್ಯದಲ್ಲ ಹುಡುಗಿ ಅಷ್ಟೇ, ಮಧ್ಯದಲ್ಲ ಹುಡುಗಿ ಕೂತ್ಕೊಂಡ್ವಿ. ಮಾತು ಶುರು ಮಾಡಬೇಕು. ಅವ್ರು ಶುರು ಮಾಡಲಿ ಅಂತ ನಾನು ಶುರು ಮಾಡಲಿ ಅಂತ ಅವರು. ಯಾಕಂದ್ರೆ ವಿಷಯ ಏನು ಗೊತ್ತಿಲ್ಲ, ಹಿಂದಿನ ದಿನ ನೋಡಿರೋದಲ್ಲಪ್ಪ, ಏನು ಗೊತ್ತಿರೋಲ್ಲ. ನಾನು ಯೋಚನೆ ಮಾಡಿದೆ, ಏನಾದರೂ ನೀವು ಹೇಳಿದ್ರಲ್ಲ ಆ ಪಾಯಿಂಟ್ ಹೇಳ್ಬೇಕಲ್ಲ. ಶುರು ಮಾಡಿ, ಸಮಾಜ ಹೇಗಿದೆ? ಸಮಾಜ ಚೆನ್ನಾಗಿದೆ, ವಿಜ್ಞಾನ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗೆ ಹೇಳಿದ್ರ? ಅವ್ರು ಹಂಗೆ ಹೇಳಿದ್ರ? ವಿಷಯ ನೋಡಿ, ಹಿಂದಿನ ದಿನ ಪರಿಚಯ ಆಗಿ, ಅದಕ್ಕಿಂತ ಮುಂಚೆ ನಾನೆಲ್ಲೂ ನೋಡಿ. ನೀವು ಸಮಾಜ ಅಂತ ಯಾಕೆ ತೆಗೆದ್ರಿ ಅಂತ? ಯಾಕಂದ್ರೆ ಪಾಪ ತುಂಬಾ ಕಷ್ಟಪಟ್ಟು ಓದ್ಬೇಕು ಅಂತ, ಓದೋ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಅಲ್ಲ. ಹಾಗಾಗಿ ನಾನು ಇನ್ನೇನು ವಿಷಯ ಕೇಳಲಿ, ಸಮಾಜ ಹೇಗಿದೆ,
ವಿಜ್ಞಾನ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಓಕೆ. ಇದೇ first ಸಮಾಜದಲ್ಲಿ ನಾನು ಹೇಗಿದ್ದೀನಿ ನನ್ನ ಬಗ್ಗೆ ಹೇಳಿ ಅನ್ಬೇಕಿತ್ತು. ಫಸ್ಟ್ ಏನು ಗಿಫ್ಟ್ ಕೊಟ್ರಿ ಸರ್? ನಾನು ಹೇಳ ಇದ್ರಲ್ಲೂ ಅವರೇ. ಏನು? ಫಸ್ಟ್ ಬಂಗಾರದ ಒಲೆ ಕೊಡ್ಸಿದ್ದು. ಓಕೆ. ಹೌದು. ತುಂಬಾ ಕಷ್ಟ. ಅವಾಗ ನಾನು ನಾಟಕಗಳಲ್ಲಿ ಮಾಡ್ತಾ ಇದ್ದೆ, ಜೊತೆಯಲ್ಲಿ ಸ್ಕ್ರಿಪ್ಟಿಂಗ್ ಮಾಡ್ತಾ ಇದ್ದೆ. ಇನ್ನು ನಾನಿನ್ನು ಆರ್ಟಿಸ್ಟ್ ಆಗಿ ಬಂದಿರಲಿಲ್ಲ. ಫಸ್ಟು ಅವ್ರಿಗೆ ಒಂದು ಬಂಗಾರದ ಒಲೆ ಕೊಡಿಸ್ಬೇಕಂತ ನನಗೇನು ಆಸೆ ಆಯಿತು. ಒಂದು ಅಂಗಡಿ ಹೋದೆ. ಅದು ಎಷ್ಟು ಗ್ರಾಮ್ ಇದೆ? ನನಗೆ ಕರ್ಕೊಂಡು ಹೋಗಿರ್ಲಿಲ್ಲ. ನಾನು ಒಬ್ಬನೇ ಆಗುತ್ತೆ ಕರ್ಕೊಂಡು ಹೋಗಿದ್ದೆ, ಅವ್ರ ಅಣ್ಣನ ಕರ್ಕೊಂಡು ಹೋಗಿದ್ದೆ. ಎಷ್ಟು ಗ್ರಾಮ್ ಇರ್ಬೋದು ಕಾಯ್ತಾ ಅದು? ಅದು ನೋಡಿ ಅದು ಹಿಂಗಿದೆಯಲ್ಲ, 2 ಗ್ರಾಮ್ 3 ಗ್ರಾಮ್ 2ರಿಂದ 3 ಗ್ರಾಮ್ ಆಯ್ತಲ್ವ. ಈಗ ಅಂದಾಜು ಅದಕ್ಕೆ ಬೆಳಗ್ಗೆ ಒಂದು 3 ಗ್ರಾಮ್ ಅಂತಾನೆ ಇಟ್ಕೊಳ್ಳಿ. ಈಗ ಎಷ್ಟಿರ್ಬೋದು ರೇಟು? ಈಗ ಬಿಡಿ ಸರ್, ಅದು ಎಷ್ಟಿದೆ? ನಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರುವ ದುಡ್ಡು ಇರಲ್ಲ, ಅಷ್ಟಿದೆ. ಗ್ರಾಮಿಗೆ ಒಂದು 5,000 ರೂಪಾಯಿ, ಒಂದು 15,000 ರೂಪಾಯಿ, ಒಂದು 18,000 ರೂಪಾಯಿ ಅಲ್ವಾ? 18,000 ರೂಪಾಯಿ ತಂದುಕೊಳ್ಳೋಣ ಒಂದು ಈಸಿಯಾಗಿ, ಸರಿನಾ? ಅವಾಗ ನಾನು ಅವರಿಗೆ 3 ಗ್ರಾಮ್ ಓಲೆ ಕೊಡಿಸಿದ್ದೀನಿ ಅಂತಂದರೆ ದುಡ್ಡು ಎಷ್ಟು ಕೊಟ್ಟಿರ್ಬೋದು? ಆ ಕಾಲಕ್ಕೆ 700 ರೂಪಾಯಿ. ಅವಾಗಲೇ ತೊಗೊಂಡ್ಬಿಡ್ಬೇಕು. ನೀವು ಸಿಕ್ಕಿದ್ರೆ ನಾನು ಅಮ್ಮಂಗೆ ಹೇಳ್ತಿದ್ದಲ್ಲ ಸರ್ ಎಲ್ಲ ಮಾಡ್ತೀರಿ ಅಂತ. ಓಕೆ, ಫಸ್ಟ್ ಗಿಫ್ಟ್ ಅದು. ಓಕೆ, ನೀವೇನು ಕೊಟ್ರಿ? ನಾನು ಅವ್ರಿಗೆ ಫಸ್ಟ್ ಗಿಫ್ಟ್ ಅಂತ ಕೊಟ್ಟಿದ್ದು ಕೀ ಚೈನ್, Okay. ಕಾರಿಂದು. ಅದು ಮಣಿನಲ್ಲಿ ಅಕ್ಷರ, ಇಬ್ರದ್ದು ಅಕ್ಷರ ಕವಿತಾ ಚಿದಾನಂದ ಅಂತ ಇತ್ತು. ಸೇರಿಸಿ ಕೊಟ್ಟಿದ್ದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಪಾಪ ಪಾಂಡು ಅವರ ಶ್ರೀಮತಿ ಅವರ ಒಂದು ಲೈಫ್ ಜರ್ನಿ ಅಂತಾನೆ ಹೇಳ್ಬೋದು. ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತಂದ್ರೆ ಇವ್ರು ನೋಡಿ ಕಲಿಬೇಕು. ಅರೇಂಜ್ ಮ್ಯಾರೇಜ್ ಅಲ್ಲಿ ಲವ್ ಹೇಗ್ ಮಾಡ್ಬೇಕು, ಇಬ್ರು ಮೌನದಿಂದ ಹೇಗ್ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಇವ್ರಿಬ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಇಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ವಿಜಯವಾಣಿ.